ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯುಕ್ತಿಗೌಡ ಯೂಟ್ಯೂಬ್ ಚಾನಲ್. ನಾನು ನೇತ್ರ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿವತ್ತು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ. ಇದು ಬೆಳಗ್ಗೆ ತಿಂಡಿಗೋಸ್ಕರ ಪಾಲಕ್ ಪನ್ನೀರು ಮತ್ತು ಚಪಾತಿ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಪಾಲಕ್ ಸೊಪ್ಪನ್ನ ಸ್ವಲ್ಪ ಬೇಯಿಸ್ಕೊತಾ ಇದ್ದೀನಿ. ಪಾಲಕ್ ಬೇಯಿಸಿರೋ ಪಾಲಕ್ಗೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಒಂದು 3 ಪಾಲಕ್ ಹಾಕಿ ರುಬ್ಕೊತೀನಿ. ಇವಾಗ ಇಲ್ಲಿ ಒಗ್ಗರಣೆಗೆ ಬೆಣ್ಣೆ ಮತ್ತು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಜೀರಿಗೆ, ಸಾಸಿವೆ, ಜೀರಿಗೆ ಮತ್ತು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಮತ್ತು ಟೊಮೆಟೊನೂ ಹಾಕ್ಕೊಂಡಿದ್ದೀನಿ. ಅದೆಲ್ಲ ಫ್ರೈ ಆದಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಆಮೇಲೆ ಇವಾಗ ರುಬ್ಬಿದ್ದೀನಲ್ಲ ಪಾಲಕ್ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ ಅದನ್ನು ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೊತೀನಿ. ಆಮೇಲೆ ಸ್ವಲ್ಪ ಇವಾಗ ಅರಿಶಿನ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಚಿಲ್ಲಿ ಪೌಡ್ರು 3 ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಉಪ್ಪು ಹಾಕ್ಕೊಂಡೆ ಗ್ರೇವಿಗೆ ಎಷ್ಟು ಬೇಕಷ್ಟು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡೆ. ಇಲ್ಲಿ ಪನ್ನೀರನ್ನ ಸ್ವಲ್ಪ ಉಪ್ಪು ಮತ್ತು ಚಿಲ್ಲಿ ಪೌಡ್ರು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೆ. ಹಂಗೆ ಹಸಿದು ಹಾಕಿದ್ರೆ ತಿನ್ನಲ್ಲ, ಈ ಥರ ಮಾಡಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹಾಕಿದ್ದೆ. ನೋಡಿ, ಗ್ರೇವಿ ರೆಡಿ ಆಯಿತು. ಸ್ವಲ್ಪನೇ ಮಾಡ್ಕೊಂಡಿದ್ದೆ. ಇನ್ನು ಅದ್ರ ಜೊತೆಗೆ ಚಪಾತಿ ಮಾಡ್ಕೊತಾ ಇದ್ದೀನಿ. ನನ್ನ ಮಗನಿಗೆ ಸ್ಕೂಲಿತ್ತು, ನನ್ನ ಮಗಳಿಗೆ ರಜಾ ಇತ್ತು ಇವತ್ತು ನಾಳೆ ರಜಾ. ಇನ್ನು ಹಬ್ಬಕ್ಕೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ, ಡೀಪ್ ಕ್ಲೀನ್ ಮಾಡಿದ್ದೆ. ಇನ್ನು ದೇವ್ರ ಮನೆ ಒಂದು ಮತ್ತು ಕಾಲು ಒರೆಸೋದು ಮ್ಯಾಟ್ ಎಲ್ಲ ತೆಗಿಬೇಕಿತ್ತು, ತೊಳಿಬೇಕಿತ್ತು. ಅದೆಲ್ಲ ಒಂದು ಟ್ರಿಪ್ಪು ಅದೆಲ್ಲ ಕೆಲಸ ಇತ್ತು. ಅದೆಲ್ಲ ಮಾಡ್ಕೊಂಬಿಡೋಣ, ಇದು ಬೇಗ ಬೆಡ್ ಕವರೆಲ್ಲ ಚೇಂಜ್ ಮಾಡೋಣ ಅಂತೇಳ್ಬಿಟ್ಟು ಅವ್ರನ್ನ ಕಳಿಸ್ಬಿಟ್ರೆ ಆಮೇಲೆ ಕೆಲಸ ಮಾಡ್ಕೋಬೋದು ಅಂತೇಳ್ಬಿಟ್ಟು ಅವ್ನಿಗೂ ಇವಾಗ ಲಂಚ್ ಪ್ಯಾಕ್ ಮಾಡ್ತಾಯಿದ್ದೆ. ಡ್ರೈ ಫ್ರೂಟ್ಸು ಒಂದು 3 ಬಿಸ್ಕೆಟ್ ಹಾಕಿ ಪಾಲಕ್ ಗ್ರೇವಿ ಮತ್ತು ಚಪಾತಿ ಅವ್ನಿಗೂ ಲಂಚ್ ಕಟ್ಟಿದೆ. ನನ್ನ ಮಗಳಿಗೆ ಇವತ್ತು ರಜಾ ಇತ್ತಲ್ಲ, ಅವಳಿನ್ನ ಮಲ್ಕೊಂಡೇ ಇದ್ಲು. ಚಪಾತಿಗೆ ಈ ಥರ ಗ್ರೇವಿ ಒಂದು ಸರಿ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಜಾಸ್ತಿ ಪಾಲಕ್ ಹಾಕಿರಲಿಲ್ಲ, ನಾನು ಸ್ವಲ್ಪನೇ ಪಾಲಕ್ ಹಾಕಿದ್ದೆ. ಇನ್ನು ಈ ಕಡೆ ಸ್ವಲ್ಪ ಟೀ ಮಾಡ್ಕೊಂಡು ಮನೆಯವ್ರಿಗೆ ಟೀ ಕೊಡೋಣ ಅಂತ ಹೇಳ್ಬಿಟ್ಟು ಟೀ ಮಾಡ್ತಾಯಿದ್ದೆ. ನಾನೇನು ಜಾಸ್ತಿ ಟೀ ಕಾಫಿ ಬಿಟ್ಬಿಟ್ಟಿದ್ದೀನಿ ಕುಡಿಯೋದು. ಯಾವಾಗೋ ಒಂದೊಂದು ಸರಿ ಅಷ್ಟೇ ಕುಡಿತೀನಿ. ಇವಾಗ ನಾನು ಒಂದು ಲೋಟ ಹಂಗೆ ಕಾಫಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೆ. ಸಕ್ಕರೆ ಹಾಕ್ತಾಯಿದ್ದೆ, ನನಗೆ ಬೆಲ್ಲ ಹಾಕ್ಕೋತಾ ಇದ್ದೆ. ಬೆಲ್ಲ ಹಾಕ್ಕೊಂಡ್ರು ಒಂದೇ, ಸಕ್ಕರೆ ಹಾಕ್ಕೊಂಡ್ರು ಒಂದೇ, ಪಾಯ್ಸನ್ನೇ. ಆದ್ರೂ ಕಾಫಿ ಬಿಟ್ಟಿರೋಕ್ಕಾಗಲ್ಲ, ಯಾವಾಗೋ ಒಂದೊಂದು ಸರಿ ಕುಡಿಬೇಕು ಅನಿಸುತ್ತೆ. ಅದಕ್ಕೊಂದು ಸ್ವಲ್ಪ ಕಾಫಿ ಹಾಕ್ಕೊಂಡು ಕುಡಿದ್ಬಿಟ್ಟು ಇನ್ನು ನನ್ನ ಮಗ ಹೊರಟ. 8:10 ಆಗಿತ್ತು, ಟೈಮ್ ಆಗಿತ್ತು ಅಂದ್ಬಿಟ್ಟು ಸೈಕಲ್ ತೊಗೊಂಡು ಹೋಗಲ್ಲ ಅಪ್ಪ, ಬಿಡು ನೀನೇ ಅಂತ ಹೇಳ್ದೆ. ಇನ್ನು ಅವ್ರನ್ನ ಬಿಟ್ಟು ಬರೋಕ್ಕೆ ಹೋಗಿದ್ರು. ಇನ್ನು ಬೆಳಗ್ಗೆ ನಾನು ಈ ಥರ ರಂಗೋಲಿ ಹಾಕಿದ್ದೆ. ಇಲ್ಲಿ ಏನಾಗಿದೆ ಅಂದರೆ ಮರ ಇದೆಯಲ್ಲ, ಫುಲ್ಲು ಎಲೆ ಎಲ್ಲ ಉದುರಿ ಬಾಗಿಲಿಗೆ ಚೆನ್ನಾಗಿ ಬಿದ್ದಿರುತ್ತೆ. ಇಲ್ಲೆಲ್ಲ ಫುಲ್ಲೆಲ್ಲ ಉದುರುತ್ತೈತೆ. ಆದರೆ ಇವಾಗ ಚಿಗುರೋ ಟೈಮ್ ಅಲ್ವಾ, ಅದಕ್ಕೆ ಹಳೆ ಎಲೆ ಎಲ್ಲ ಉದುರಿ ಹೋಗ್ತೈತೆ. 8:10 ಆಯಿತು. ಇನ್ನು ನಾನು ನನ್ನ ಮಗಳಿಗೆ ಎಬ್ಬಿಸ್ದೆ, ಅವಳು ಎದ್ದೇಳಲಿಲ್ಲ, ಮಲಗಿದ್ಲು. ಸರಿ ಇನ್ನು ಸ್ವಲ್ಪ ಹೊತ್ತು ಮಲ್ಕೊಳ್ಳಿ ಅಂದ್ಬಿಟ್ಟು ಬಿಟ್ಟೆ. ನನ್ನ ಮನೆಯವರು ಮನೆ ಕಸ ಗುಡಿಸೋಣ ಅಂದ್ಕೊಂಡೆ, ಏನೋ ಬರ್ಕೊತಾ ಕೂತಿದ್ರು. ಇನ್ನು ಅವರು ಬೈತಾರೆ ಅಂತ ಹೇಳ್ಬಿಟ್ಟು ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೋದೆ. ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಇನ್ನು ಮಕ್ಕಳು ರೂಮೆಲ್ಲ ಕ್ಲೀನ್ ಮಾಡೋಣ ಅಂತೇಳ್ಬಿಟ್ಟು ಅವ್ರದ್ದು ಬೆಡ್ ಕವರ್ ತೆಗೆದಿರಲಿಲ್ಲ. ಇನ್ನು ಅವ್ರದ್ದು ಬೆಡ್ ಕವರೆಲ್ಲ ತೆಗೆದ್ಬಿಟ್ಟು ಬೆಡ್ ಕವರೆಲ್ಲ ಹಾಕಿದೆ. ಇನ್ನು ಅವಳನ್ನು ಎಬ್ಬಿಸೋಣ ಅಂತ ಹೇಳ್ಬಿಟ್ಟು 10 ಗಂಟೆ ಟೈಮ್ ಆಗಿತ್ತು ನಾನು ಇಷ್ಟೆಲ್ಲ ಮಾಡೋಷ್ಟರಲ್ಲಿ. ಅವಳಿಗೂ ಎಬ್ಬಿಸ್ದೆ. ಪಾಪ ಗಾಬರಿಯಿಂದ ಎದ್ಬಿಟ್ಲು. ಅವಳಿಗೆ ಎಕ್ಸಾಮ್ ಇದೆ ಅಂದ್ಕೊಂಬಿಟ್ಟು, ಯುಕ್ತಿ ಎದ್ದೇಳಮ್ಮ ಟೈಮ್ ಆಯಿತು ಅಂದಿದ ತಕ್ಷಣ, ಅಮ್ಮ ಎಕ್ಸಾಮ್ಗೆ ಹೋಗ್ಬೇಕಲ್ಲಮ್ಮ ನಾನು ಅಂದ್ಬಿಟ್ಟು ಗಾಬರಿ ಮಾಡ್ಕೊಂಡು ಎದ್ಬಿಟ್ಲು. ಇನ್ನು ಅವಳನ್ನು ಎಬ್ಬಿಸಿ ಅವಳಿಗೂ ಮುಖ ತೊಳ್ಕೊ ಅಂತ ಹೇಳ್ಬಿಟ್ಟು ಕಳಿಸ್ದೆ. ಇನ್ನು ನಾನು ಈ ರೂಮ್ದು ಬೆಡ್ ಕವರೆಲ್ಲ ಚೇಂಜ್ ಮಾಡಿದೆ. ಹಬ್ಬಕ್ಕೆ ಅಂತ ಅಲ್ಲ, ಯಾವಾಗೂ ಮನೆ ಕ್ಲೀನಾಗಿದ್ದರೆ ಮನಸ್ಸು ಕ್ಲೀನಾಗಿರುತ್ತೆ ಅಂತ ಅಂದ್ಕೊತೀನಿ. ನಾನು ಯಾವಾಗೂ ಕ್ಲೀನಾಗಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ, ಆದಷ್ಟು ಕ್ಲೀನಾಗಿರೋಕ್ಕೆ ಟ್ರೈ ಮಾಡ್ತೀನಿ. ಇವಾಗ ಬೆಡ್ ಕವರೆಲ್ಲ ಹಾಕಿ ಎಲ್ಲ ರೆಡಿ ಮಾಡಿದೆ. ಹೆಣ್ಮಕ್ಳೆಲ್ಲರಿಗೂ ಅಷ್ಟೇ, ಹಬ್ಬ ಬಂದರೆ ಸಾಕು ಮನೆ ಕ್ಲೀನ್ ಮಾಡ್ಕೋಬೇಕು, ಮನೆ ನೀಟಾಗಿರಬೇಕು, ನೀಟಾಗಿ ರೆಡಿ ಮಾಡಬೇಕು ಅಂತ ಎಲ್ರಿಗೂ ಆಸೆ ಇರುತ್ತೆ. ನನಗೂ ಅಷ್ಟೇ ಮನೆ ಕ್ಲೀನಾಗಿ ಇಟ್ಕೋಬೇಕು ಅಂತ ಆಸೆ.
ಇವಾಗ ಎಲ್ಲ ಬೆಡ್ ಕವರೆಲ್ಲ ತೆಗ್ದಿದ್ದಾದಮೇಲೆ ಇವಾಗ ನಾನು ಅದನ್ನು ಒಂದು ರೌಂಡ್ ಮಿಷಿನ್ಗೆ ಹಾಕ್ಬಿಡೋಣ, ವಾಶ್ ಆಗ್ತಾ ಇರುತ್ತೆ ಅಂತ ಹೇಳಿಬಿಟ್ಟು ಮಿಷಿನ್ಗೆ ಹಾಕಿದೆ. ಇನ್ನು ಈ ಕಡೆ ಡೈನಿಂಗ್ ಟೇಬಲ್ ಎಲ್ಲ ಕ್ಲೀನ್ ಮಾಡಿಕೊಂಡೆ. ನಿನ್ನೆ ಎಲ್ಲ ಫುಲ್ ಡೀಪ್ ಕ್ಲೀನಾಗಿತ್ತು. ಇವಾಗ ಸುಮ್ಮನೆ ಅಷ್ಟೇ ರಾತ್ರಿ ಊಟ ಮಾಡಿದ್ರಲ್ಲ ಅಷ್ಟಕ್ಕೆ ಅದಕ್ಕೇ ಸ್ವಲ್ಪ ಹಂಗೆ ಕ್ಲೀನ್ ಮಾಡಿಕೊಂಡೆ. ಎಲ್ಲ ಡೀಪ್ ಕ್ಲೀನ್ ಮಾಡಿ ರಾತ್ರಿ ಅದು ಕವರೆಲ್ಲ ಹಾಕಿದ್ದು. ಇನ್ನು ಅಡುಗೆ ಮನೆಯಲ್ಲೂ ಅಷ್ಟೇ, ಅಡುಗೆ ಮನೆಯೂ ನಾನು 3 ದಿವಸಕ್ಕೆ ಮುಂಚೆ ಡೀಪ್ ಕ್ಲೀನ್ ಮಾಡ್ಕೊಂಡಿದ್ದೆ. ಆದ್ರೂ ಇವಾಗ ಅಲ್ಲಿ ಒಂಚೂರು ಉಪ್ಪು ಚೆಲ್ಬಿಟ್ಟಿದ್ದೆ, ಅದಕ್ಕೋಸ್ಕರ ಅದೆಲ್ಲ ತೆಗ್ದು ಎಲ್ಲ ಕ್ಲೀನ್ ಮಾಡಿಕೊಂಡೆ. ಬೇಗ ಬೇಗ ಕ್ಲೀನ್ ಮಾಡ್ಕೊತಾ ಇದ್ದೀನಿ, ಬೇಗ ಮುಗಿಸ್ಬಿಟ್ರೆ ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು. ಎಷ್ಟು ಕ್ಲೀನ್ ಮಾಡಿದ್ರೂ ಅಷ್ಟೇ, ಒಂದು ಸರಿ ಪಾತ್ರೆ ತೊಳಿ 2 ಸರಿ, ಒಂದು ದಿನಕ್ಕೆ ಒಂದು 3-4 ಸರಿ ಪಾತ್ರೆ ಅಂತೂ ಬಿದ್ದೇ ಬೀಳ್ತವೆ. ಅದೆಲ್ಲ ತೊಳೆದಿದ್ದಾದಮೇಲೆ ಇನ್ನು ಸ್ನಾನ ಮಾಡ್ಕೊಂಡು ನಾನು ದೇವ್ರ ಮನೆ ಕ್ಲೀನ್ ಮಾಡೋಣ ಅಂತ ಹೇಳಿಬಿಟ್ಟು ಅಂದ್ಕೊಂಡೆ. ಅಷ್ಟರಲ್ಲಿ ನಮ್ಮ ಮನೆಯವರು 1 ಲೋಟ ಮಜ್ಜಿಗೆ ಮಾಡಿಕೊಡ್ತೀಯ ಅಂದರು. ಸರಿ, ಇನ್ನು ಮಜ್ಜಿಗೆ ಮಾಡಿಕೊಟ್ಟು ಮಜ್ಜಿಗೆ ಎಲ್ಲ ಮಾಡಿ ಅಡುಗೆ ಮಾಡಿಬಿಡೋಣ ಒಂದೇ ಸರಿ. ಅಡುಗೆ ಮಾಡಿಬಿಟ್ರೆ ಮತ್ತು ಕೆಲಸ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ಅಡುಗೆಗೂ ಇಟ್ಕೊಂಡೆ. ಮಜ್ಜಿಗೆ ಎಲ್ಲ ಮಾಡಿ ಅವ್ರಿಗೂ ಕೊಟ್ಟು ಅಡುಗೆನೂ ಮಾಡ್ಕೊಂಬಿಟ್ಟೆ. ಮಜ್ಜಿಗೆಗೆ ಮಸಾಲ ಮಜ್ಜಿಗೆ ಮಾಡ್ತೀನಿ ಅಂತ ಅಂದೆ. ಬೇಡ, ನನಗೆ ಮಾಮೂಲಿ ಮಜ್ಜಿಗೆಗೆ ಉಪ್ಪು ಹಾಕ್ಬಿಟ್ಟು ಕೊಡು, ಸ್ವಲ್ಪ ನೀರು ನಂಗೆ ಜಾಸ್ತಿ ಮಾಡಿ ಅಂತ ಅಂದರು. ಸರಿ, ಹಾಗೆ ಮಾಡಿ ಕೊಟ್ಟು ನಾನು 1 ಗ್ಲಾಸ್ ಕುಡಿದೆ. ಇನ್ನು ಅಡುಗೆನೂ ಮಾಡಿಕೊಂಡೆ. ಅಷ್ಟರಲ್ಲಿ ಅದು ಉಕ್ಕಿತ್ತು, ಅದು ಸ್ವಲ್ಪ ಹಾಗೆ ಕ್ಲೀನ್ ಮಾಡಿಕೊಂಡೆ. ಇನ್ನು ಅಂಗಡಿಗೆ ಹೋಗೋಣ ಅಂತ ಹೇಳಿಬಿಟ್ಟು ನನ್ನ ಮಗನ ಬಂದ 3 ಗಂಟೆಗೆ, ಅವನು ಕರ್ಕೊಂಡು ಅಂಗಡಿಗೆ ಹೊರಟ್ವಿ. ಏನೇನು ಬೇಕೆಲ್ಲ ತೊಗೊಂಡು ಬರೋಣ ಅಂತ ಹೇಳಿಬಿಟ್ಟು. ಮಾವಿನ ಸೊಪ್ಪು ರೇಟ್ ಅಂತೂ ಸಖತ್ ರೇಟ್ ಆಗಿದೆ. ಮಾವಿನ ಸೊಪ್ಪು, ಹಣ್ಣು, ಹೂವು ಎಲ್ಲ ಬೇಕಾಗಿತ್ತು. ಇದೆಲ್ಲ ತಂದು ಇಟ್ಕೊಂಡ್ಬಿಟ್ರೆ ಇನ್ನು ಸಂಜೆ ಹೋಗೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ನಮ್ಮ ಮನೆಯವ್ರನ್ನ ಕರ್ಕೊಂಡು ಹೋಗಿದ್ದೆ. ನಮ್ಮ ಮನೆಯವ್ರ ಜೊತೆ ಹೋದರೆ ಶಾಪಿಂಗಿಗೆ ನನಗೆ ಖುಷಿಯಾಗುತ್ತೆ. ನನಗೆ ದುಡ್ಡು ಕೊಟ್ಟಿರ್ತಾರೆ ಶಾಪಿಂಗ್ ಮಾಡು ಅಂತ, ಅದು ಖರ್ಚು ಮಾಡೋಕ್ಕೆ ನನಗೆ ಬೇಜಾರಾಗ್ತಾ ಇರುತ್ತೆ. ಅವ್ರ ಜೊತೆ ಹೋದಾಗ ನನ್ನ ಮನಸೋ ಇಚ್ಛೆ ನನಗೆ ಎಷ್ಟು ಬರುತ್ತೆ ಅಷ್ಟು ಐಟಮ್ಸ್ ತೊಗೊಂಬಂದ್ರೂ ಅವ್ರು ಏನೂ ಕೇಳಲ್ಲ ನನಗೆ. ಆದರೆ ನನ್ನ ಹತ್ರ ನನಗೆ ಕೊಟ್ಟಿರ್ತಾರೆ ಅಲ್ಲ, ಆ ದುಡ್ಡನ್ನ ಖರ್ಚು ಮಾಡೋಕ್ಕೆ ನನಗೆ ಒಂಥರ ಅನಿಸ್ತಾ ಇರುತ್ತೆ. ಅವ್ರದ್ದು ಖರ್ಚು ಮಾಡಿದ್ರೆ ನನಗೇನು ಅನಿಸಲ್ಲ, ಆದರೆ ನನಗೆ ಕೊಟ್ಟಿರೋ ದುಡ್ಡನ್ನ ಖರ್ಚು ಮಾಡೋಕ್ಕೆ ನನಗೆ ಬೇಜಾರಾಗ್ತಾ ಇರುತ್ತೆ. ಅದಕ್ಕೆ ಯಾವಾಗಲೂ ಅಷ್ಟೇ ಅವ್ರ ಜೊತೆನೇ ಹೋಗ್ತೀನಿ ನಾನು ಶಾಪಿಂಗಿಗೆ. ಇನ್ನು ಎಲ್ಲ ತಗೊಂಡು ಬಂದು ಇನ್ನು ಎಲ್ಲ ಜೋಡಿಸಿಟ್ಕೊಂಡೆ. ಇನ್ನು ಫೈನಲಿ ನಾನು ದೇವ್ರ ಮನೆ ಕ್ಲೀನ್ ಮಾಡಲೇ ಇಲ್ಲ. ಇದೆಲ್ಲ ತೊಗೊಂಡು ಬಂದುಬಿಟ್ಟು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇನ್ನು ನಾಳೆ ಬೆಳಗ್ಗೆನೇ ಎದ್ದು ಬೇಗ ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮಾವಿನ ಸೊಪ್ಪು ತೋರಣ ಎಲ್ಲ ಕಟ್ಕೋಬೇಕಲ್ಲ, ಇನ್ನು ರಾತ್ರಿ ಎಲ್ಲ ಕಟ್ಟಿಟ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಅದಕ್ಕೆ ಬೇಗ ಹೋಗಿ ತಗೊಂಡು ಬಂದುಬಿಟ್ಟೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದರೆ ವಿಡಿಯೋನ ಲೈಕ್ ಮಾಡಿ. ನಾನು ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ.